ಏನಂದ್ರೆ ನೆನ್ನೆ ಉಳಿದಿರೋ ತರಕಾರಿನೆಲ್ಲ ಒಂಚೂರು ಹೋಗಿ ಮಾರ್ಬಿಟ್ಟು ಬರ್ತೀನಿ. ಮಗು ಮನೇಲೇ ಇರುತ್ತೆ, ಹುಷಾರು ಕಣಿ. ಅಯ್ಯೋ ಪುಷ್ಪ, ನಾನು ಕೂಡ ಒಂದ್ ಕೂಲಿ ಕೆಲಸ ಸಿಕ್ತು ಅಂತ ಆಚೆ ಹೊರಟೆ ಕಣೆ. ಈ ಮಗು ನಮ್ಮ ಮನೆಗೆ ಬಂದಿದ್ದು ಅದೃಷ್ಟ ಕುಲಾಯಿಸ್ದಂಗಾಯ್ತು ಕಣೆ. ಸಾವುಕಾರರು ಕೂಲಿ ಕೆಲಸ ಇದೆ ಬಾ ಅಂತ ಯಾರನ್ನೋ ಹೇಳ್ ಕಳ್ಸಿದ್ರು ಕಣೆ. ಇನ್ನೇನು ಹೋಗ್ಬಿಟ್ಟು ಒಂಚೂರು 4 ಕಾಸು ದುಡ್ಕೊಂಡ್ ಬರ್ತೀನಿ. ನೀನೇ ಬೇಕಾದ್ರೆ ಮಗು ಜೊತೆ ಮನೇಲಿರೇ. ಅಯ್ಯೋ ಅದೇಂಗಾಗತ್ರಿ, ನೋಡಿ ಎಷ್ಟು ತಾಜಾ ತರಕಾರಿಗಳು ಉಳಿದಿದಾವೆ. ಇವನ್ನೆಲ್ಲ ಮಾರ್ದಲೆ ಹಂಗೆ ಇಟ್ಕೊಂಡ್ರೆ ಕೊಳ್ತೋಗುತ್ತೆ. ದುಡ್ಡು ಕೊಟ್ಟು ಮಾರ್ಕೆಟಿಗೆ ಹೋಗಿ ತಂದಿಲ್ವಾ, ಒಂಚೂರು ಮಾರ್ಕೊಂಡ್ ಬರ್ತೀನಿ ಕಣಿ. ಏನ್ ಮಾಡೋದು ಇವಾಗ, ನಿಮಗೂ ಕೂಲಿ ಕೆಲಸ ಇದೆ, ನಾನು ತರಕಾರಿ ಮಾರ್ಬೇಕು. ಒಂದ್ ಕೆಲಸ ಮಾಡ್ತೀನಿ ಅತ್ಲಾಗಿ, ಈ ನಮ್ಮ ಸಂಕ್ರಿ ಪಾಪುನ ನಮ್ಮ ಮಂಕ್ರಿ ಒಳಗಡೆ ಕೂರಿಸ್ಕೊಂಡು ತರಕಾರಿ ಮಾರ್ಕೊಂಡ್ ಬರ್ತೀನಿ, ಆಯ್ತಾ? ಅಯ್ಯೋ ನಿನ್ನ ಏನೇ ಹೇಳ್ತಿದ್ಯಾ ಪುಷ್ಪ, ಈ ಸಂಕ್ರಿ ಪಾಪನ ನಿನ್ ಮಂಕ್ರಿ ಒಳಗಡೆ ಕೂರಿಸ್ಕೊಂಡು ಬೀದಿ ಸುತ್ಕೊಂಡು ತರಕಾರಿ ಮಾರ್ಕೊಂಡ್ ಬಂದ್ರೆ ಇವ್ರ ಅಪ್ಪ ಅಮ್ಮ ಅಜ್ಜಿ ಕಣ್ಣಿಗೆಲ್ಲದು ಬಿದ್ದಿದ್ರೆ ಕಿತ್ಕೊಂಡ್ಬಿಡ್ತಾರೆ ಕಣೆ. ಪಾಲಿಗೆ ಬಂದಿದ್ ಮಗು ನಮಗೆ ಇಲ್ದಂಗ ಆಗ್ಬಿಡುತ್ತೆ. ಏನೇ ಮರಾಗಿತಿ ನೀನ್ ಹಿಂಗ್ ಹೇಳ್ತಿದ್ಯಾ? ಮಗು ಅನ್ಯಾಯವಾಗಿ ಅವ್ರ ಮನೆ ತಲುಪೋ ತರ ಮಾಡಿಗಿಡಿಯಾ? ದೇವ್ರೇನೋ ನಮ್ಮೇಲೆ ಕರುಣೆ ತೋರಿಸಿ ಒಂದ್ ಮಗು ಅಂತ ನಮ್ ಪಾಲಿಗೆ ಕೊಟ್ಟಿದ್ದಾನೆ. ಈ ಮಗು ನಮ್ ಜೀವನದಲ್ಲಿ ಬಂದಾಗಿಂದ ಮುಖದ ಮೇಲೆ ಒಂಚೂರು ನಗು ಕಾಣಿಸ್ತಿದೆ ಕಣೆ. ಹೌದು ಕಣಿ, ಈ ಮಗು ಸಿಕ್ತಾಗಿಂದ ಬದುಕಬೇಕು ಅನ್ನೋ ಆಸೆ ಹೆಚ್ಚಾಗ್ಬಿಟ್ಟಿದೆ. ನೀವು ಹೇಳ್ದಂಗೆ ಅವ್ರ ಮನೆಯವ್ರು ಯಾರ್ಕಂಡಿಗಾದ್ರೂ ಬಿದ್ರೆ ಮಗುನ ಕಿತ್ತಿಟ್ಕೊಂಡ್ಬಿಡ್ತಾರೆ. ಏನ್ ಮಾಡಿದಿವಾಗ? ತರಕಾರಿನೂ ಮಾರ್ಬೇಕು, ನೀವು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು, ಮಗುನು ಯಾರ ಕಣ್ಣಿಗೂ ಬೀಳ್ಬಾರ್ದು. ಹಂಗಂತ ಮಗಿನ ಒಂದನ್ನೇ ಮನೆ ಒಳಗಡೆ ಕೂಡಕ್ ಆಗುತ್ತೇನ್ರಿ? ಎಳೆ ಮಗ ಪಾಪ ಮನೆ ಒಳಗಡೆ ಕೂಡಕ್ ಹೋದ್ರೆ ಹತ್ತು ಕರ್ದು ಉಸಿರು ಕಟ್ಟುತ್ತೆ. ಏನ್ ಮಾಡೋದು? ಮಗುನ ಹೆಂಗಾರು ಮಾಡಿ ಕರ್ಕೊಂಡು ಹೋಗ್ಬೇಕು. ಆದ್ರೆ ಇವಳ್ದು ತಲೆ ಕೂದಲು ಆಮೇಲೆ ಬಟ್ಟೆನೆಲ್ಲ ಚೇಂಜ್ ಮಾಡಿಸಿ ಮುಖಕ್ಕೊಂಚೂರು ಮಸಿ ಎಲ್ಲ ಹಚ್ಬಿಟ್ಟು ಮಂಕ್ರಿ ಒಳಗಡೆ ತರಕಾರಿ ಮಧ್ಯೆ ಕೂರಿಸ್ಕೊಂಡ್ಬಿಡ್ತೀನಿ ಕಣಿ. ಯಾರ ಕಣ್ಣಿಗೆ ಬಿದ್ರೂ ಈ ಮಗ ಯಾರ್ದು ಹೆಂಗಿದೆ ಮಗ ಅಂತ ಗೊತ್ತಾಗ್ಬಾರ್ದು. ಹಂಗ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಹಿಂಗೆ ಎಲ್ಲರೂ ಆಚೆ ಕರ್ಕೊಂಡೋಗಿ ಅವರೆಲ್ಲರೂ ನನ್ನ ಮಗುನ್ ಕಿತ್ಕೊಂಡ್ಬಿಟ್ರೆ ನಾನು ಆಮೇಲೆ ಉಸಿರು ಆಡೋದು ನಿಲ್ಲಿಸ್ಬಿಡ್ತೀನಿ. ಕಣೆ ಪುಷ್ಪ, ಅಪ್ಪು ಗುಟ್ಟಿನ ಮಾತು ಹೇಳಿದೆ ಕಣೆ. ತವತ್ಲದ ಮಗಿಗೆ ಒಂಚೂರು ಬಟ್ಟೆ ಚೇಂಜ್ ಮಾಡಿ ಮಸಿಗಿಸಿ ಬಳ್ಕೊಂಡು ಕೂರಿಸ್ಕೊಂಡು ಹೋಗಿ ಬೇಗ ತರಕಾರಿ ಮಾರಿ ಓಡ್ ಬಂದ್ಬಿಡು ಮನೆ ಒಳಿಕೆ. ನಾನು ಅಷ್ಟೊತ್ತಿಗೆ ಕೂಲಿ ಕೆಲ್ಸಕ್ಕೆ ಹೋಗಿ ಒಂದ್ 4 ಕಾಸು ದುಡ್ಕೊಂಬರ್ತೀನಿ. ಕಣಿ, ಇಬ್ರು ಸೇರಿ ದುಡ್ದು ಮಗಿಗೆ ಏನೇನ್ ಬೇಕು ಎಲ್ಲ ತಕ್ಕೊಡೋಣ. ಚಾಕ್ಲೇಟ್ ಬೇಕಂತಲ್ಲ, ಎಂತದೋ ಡೇರಿ ಮಿಲ್ಕ್ ಅಂತ, ಅದು ಎಂತದೋ ಪಿಜ್ಜಾ ಕೇಳ್ತು, ಬರ್ಗರ್ ಕೇಳ್ತು, ಆಮೇಲೆ ಏನೇನೋ ತಿಂಡಿ ಪಂಡಿ ಎಲ್ಲ ಕೇಳುತ್ತೆ ಕಣಿ. ಗಂಜಿಯನ್ನ ತಿನ್ನಲ್ಲ ಅಂತ ಅಳುತ್ತೆ ಬಾರಿಯ. ಅದಕ್ಕೆ ಮಗಿ ಗಂಜಿಯನ್ನ ಬೇಡ, ಚೆನ್ನಾಗಿ ದುಡ್ದು ಮಗಿಗೆ ಏನೇನ್ ಆಸೆ ಇದೆ ಆ ತರ ತಿಂಡಿ ಊಟನೇ ತಕ್ಕೊಡೋಣ, ಆಯ್ತಾ? ಶ್ರೀಮಂತರ ಮನೇಲಿ ಬೆಳೆದಿರೋ ಮಗ ಪಾಪ ಬಡವ್ರ ಮನೇಲಿ ಹೆಂಗ್ ಅಡ್ಜಸ್ಟ್ ಮಾಡ್ಕೊಳುತ್ತೆ ಹೇಳಿ? ಸಂಕ್ರಿ ಪಾಪು ಬಾರವ, ಮಂಕ್ರಿ ಒಳಗಡೆ ಕುತ್ಕ, ಇಡೀ ಊರೆಲ್ಲ ಸುತ್ತಿಸ್ಕೊಂಡ್ ಬರ್ತೀನಿ. ಹೋಗಕ್ಕಿಂತ ಮುಂಚೆ ಬಾ ಮುಖದ ತುಂಬ ಒಂದಷ್ಟು ಮಸಿ ಬಳ್ದು ಬಿಡ್ತೀನಿ. ತಲೆ ಕೂದ್ಲಿಗೂ ಒಂದಷ್ಟು ಮಸಿ ಬಳ್ದು ಕರ್ರು ಕೂದ್ಲು ಮಾಡ್ತೀನಿ. ಆಮೇಲೆ ಮಕ್ಕಕ್ಕೆಲ್ಲ ಮಸಿ ಬಳಿದ್ರೆ ಯಾರಿಗೂ ಗೊತ್ತಾಗಲ್ಲ, ಇದ್ ನಮ್ ಸಂಕ್ರಿ ಪಾಪು ಅಂತಾನೆ ತಿಳ್ಕೊಂಡ್ಬಿಡ್ತಾರೆ ಅಲ್ವೇನಿ? ತಗೋ ಕರ್ಕೊ, ಒಂದಷ್ಟು ಮಸಿ ಬಳ್ದು ಕರ್ಕೊಂಡೋಗು. ಅಮ್ಮ ಅಮ್ಮ, ಏನೇ ಅಮ್ಮ ಇದು? ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಪೊಲೀಸ್ನರು ಮಗು ಕಳೆದೋಗಿ 24 ಗಂಟೆ ಆದ್ಮೇಲೆ ಬನ್ನಿ ಅಂತ ಹೇಳ್ತಿದಾರಲ್ಲ ಅಮ್ಮ. 24 ಗಂಟೆ ಕಳೆದ್ರೆ ಮಗು ಕರ್ಕೊಂಡು ಯಾವ್ದಾದ್ರು ಕಳ್ಳ ಫಾರಿನ್ನಿಗೆ ತಲುಪ್ಬಿಡ್ಬೋದು. ಅದು ಹೆಂಗೆ ಅಮ್ಮ 24 ಗಂಟೆವರೆಗೂ ವೆಯ್ಟ್ ಮಾಡೋದು? ಅಯ್ಯೋ, ನಮ್ ಲಿನಿಶಾ ಪಾಪು ನೋಡ್ದಲೆ ನನಗೆ ಹುಚ್ಚಿಡ್ದಂಗೆ ಆಗ್ತಿದೆ ಕಣೆ ಅಮ್ಮ. ಎಲ್ಲೋದ್ಲು ನಮ್ ಚುಪ್ಪಿ ಪಾಪು? ಲೇ ಪುಟಿ, ಇದೆಲ್ಲ ನಿನ್ ಬೇಜವಾಬ್ದಾರಿನೇ ಕಣೆ. 3 ಹೊತ್ತು ಮೊಬೈಲ್ ಇಟ್ಕೊಂಡು ಉಜ್ಜುತ್ತಾ ಕುತ್ಕೊಳ್ಳೋದು. ಅದು ಎಂತದೋ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ ಅಂತ ಉಜ್ಜಿ ಕೈ ಬೆರಳು ಸೋತ್ ಹೋಗ್ತವೆ ಹೊರತು ಮಗುನ್ 1 ನಿಮಿಷ ಕಣ್ಣಿಟ್ಟು ನೋಡ್ಕೊಳ್ಳಲ್ಲ ನೀನು. ಒಂದಿನ ಜಾತ್ರೆಯಲ್ಲಿ ಕಳೆದೆ, ಒಂದಿನ ಹೆತ್ ಮಗುನ ದೆವ್ವನೇ ಎತ್ಕೊಂಡು ಹೋಗಕ್ ಬಿಟ್ಟಿದ್ದೆ. ಇವಾಗ ಮನೇಲಿ ಇದ್ದ ಮಗುನ್ ಕಳೆದ್ಬಿಟ್ಟಲೆ ಪುಟಿ. ಏನ್ ತಾಯಿನೇ ನೀನು? ನೋಡು, ನಾನು ಒಂದ್ ತಾಯಿಯಾಗಿ ನಿನ್ನನ್ನ ತಮಣಿನ ಕಣ್ಣಲ್ಲಿ ಕಣ್ಣಿಟ್ಟು ಎಷ್ಟು ದೊಡ್ಡವ್ರನ್ನಾಗಿ ಮಾಡಿದೀನಿ, ಹುಷಾರಾಗಿ ಕಾಪಾಡ್ಕೊಂಡು. ನೀನು ಇದೀಯಾ ಮಗುನ್ ಹುಟ್ಟಿಸ್ಕೊಂಡು ಕಳ್ಕೊಂಡ್ಬಿಟ್ಟೆ. ಅಮ್ಮ, ಯಾರಿಗ್ ಗೊತ್ತಿತ್ತೆ ಅಮ್ಮ, ಮನೇಲಿ ಆಟ ಆಡ್ಕೊಂಡಿದ್ದ ಮಗು ಈ ತರ ಸಡನ್ ಆಗಿ ಕಣ್ಣಿಗೆ ಕಾಣ್ದಂಗ್ ಕಾಣೆ ಆಗ್ಬಿಡ್ತಾಳೆ ಅಂತ. ಅಯ್ಯೋ, ನನ್ ಚಿಂದಂತ ಮೊಮ್ಮಗಳು ಕಳ್ದೋಗ್ಬಿಟ್ಲಲ್ಲಪ್ಪ. ಎಲ್ಲಂತ ಹುಡುಕ್ಲೆ ಪುಟ್ಟಿ, ನನ್ ಮಗ ಮನೆಗ್ ಬರ್ದಾರೆ ನನಗೆ ಅನ್ನ ಗಂಟ್ಲಲ್ಲಿ ಇಳಿಯಲ್ಲ, ಕಣ್ಣಿಗೆ ನಿದ್ದೆ ಅಂತ ಬರಲ್ಲ. ಅಯ್ಯೋ, ನಮ್ ಲಿನಿಶಾ ಪಾಪು, ಚುಪ್ಪಿ ಪಾಪು ಕಳ್ದೋಗ್ಬಿಟ್ಟಿಯಲ್ಲೇ. ಇಡೀ ಊರು ಕೇರಿ ಅಕ್ಕಪಕ್ಕದ ಮನೆ ಎಲ್ಲ ಹುಡುಕಿ ಸೋತ್ ಹೋದ್ವಿ. ಪುಟ್ಟಿ, ಆ ದೇವ್ರು ತಾಯಿ ಭಾಗ್ಯ ಕೊಟ್ಟು ಕಿತ್ಕೊಬಿಟ್ನಲ್ಲೇ. ತರಕಾರಿ ತಾಜಾ ತರಕಾರಿ, ಈರುಳ್ಳಿ, ಮೆಣಸಿನಕಾಯಿ, ಟೊಮೆಟೊ, ಕ್ಯಾರೆಟ್, ಮೂಲಂಗಿ, ಸೊಪ್ಪು. ಮೇಡಮ್, ತರಕಾರಿ ಬೇಕಾ? ತರಕಾರಿ ನೋಡಿ, ಫ್ರೆಶ್ ತರಕಾರಿ ತಂದಿದ್ದೀನಿ. ಏ ಬೇಡ, ಹೋಗಮ್ಮ. ಹಂಗ ಅನ್ಬೇಡಿ ಮೇಡಮ್ ಅವರೇ, ನೋಡಿ ನನ್ನ ತರಕಾರಿ ಬುಟ್ಟಿ ಒಂದ್ಸಲ ನೋಡ್ಬಿಟ್ಟು ಮಾತಾಡಿ. ಇಂಥ ಫ್ರೆಶ್ ತರಕಾರಿ ಸಂತೆಗೆ ಹೋದ್ರೂ ಸಿಗಲ್ಲ. ಒಂಚೂರು ಬೋಣಿ ಮಾಡಿ ಹಾಕರೆ, ಬೆಳಗ್ಗಿಂದ ಒಂಚೂರು ವ್ಯಾಪಾರನೇ ಆಗಿಲ್ಲ. ನೀವೊಂದು 2 kg ಏನಾರು ತರಕಾರಿ ತಗೊಂಡ್ರೆ ಸಾಕು, ಖುಷಿಯಿಂದ ಮುಂದೆ ಮಾರ್ಕೊಂಡು ಹೋಗ್ತೀನಿ. ಅಕ್ಕರೆ ಒಂದ್ಸಲ ಬುಟ್ಟಿ ನೋಡಿ.
ಏ ಹೋಗಮ್ಮ ಮುಂದೆ. ನಾನು ಆಗ್ಲಿಂದ ಹೇಳ್ತಿದ್ದೀನಿ ನನಗೆ ತರಕಾರಿ ಬೇಡ ಅಂತ. ತಗಳಿ ಅಕ್ಕರೆ, ತಗಳಿ ಮೇಡಮ್ಮೆ ಅಂತ ನನಗೆ ಹಿಂಸೆ ಕೊಡ್ತಿದ್ಯಾ. ನಾವೇ ಬೇಜಾನ್ ನೋವಲ್ಲಿದೀವಿ. ತರಕಾರಿ ತಗಳಿ ತರಕಾರಿ ತಗಳಿ ಅಂತ ತಲೆ ತಿನ್ನಕ್ ಬಂದ್ಬಿಟ್ಲು. ಈ ನಿನ್ ತರಕಾರಿನೂ ಬೇಡ ಎಂತದು ಬೇಡ, ಮುಂದೆ ಹೋಗಮ್ಮ. ಅಯ್ಯೋ ಅಕ್ಕರೆ, ಕೋಪ ಮಾಡ್ಕೋಬೇಡಿ ಬಿಡಿ. ನಾನೇನೋ ನನ್ನ ತರಕಾರಿ ವ್ಯಾಪಾರ ಮಾಡೋಣ ಅನ್ಬಿಟ್ಟು ಕೂಗುದ್ನಪ್ಪ. ನೀವುಗಳಿಷ್ಟು ಕೋಪ ಮಾಡ್ಕೊಂತಿದ್ದೀರಾ, ಅದೇವರಿಗೆ ಗೊತ್ತು ಅದೇನ್ ಕಷ್ಟದಲ್ಲಿದ್ದೀರೋ ಅಂತ. ಅದೇವರು ಎಲ್ಲ ಒಳ್ಳೇದ್ ಮಾಡ್ಲಿ ಬಿಡಿ. ನೀವು ತಗೊಳ್ಳಿಲ್ಲ ಅಂದ್ರೇನು, ಬೇರೆ ಯಾರಾದ್ರೂ ತಗಂತಾರೆ. ಸಂಕ್ರಿ ಪಾಪುನ ಮಂಕ್ರಿಲಿ ಒತ್ಕೊಂಡು ಮಾರಾಕ್ ಹೊರಟೀನಿ ತರಕಾರಿ. ಬರ್ರೆ ಅಕ್ಕ ಅವ್ವ ಮ್ಯಾಡಮ್ಮು, ಕೊಳ್ರೆ ನನ್ನ ಬುಟ್ಟಿ ತರಕಾರಿ. ತಾಜಾ ತಾಜಾ ತರಕಾರಿ 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 ಎಲ್ಲಿ ಅಂತ ಹುಡ್ಕಣೆ ನಮ್ ಚುಪ್ಪಿ ಪಾಪುನ. ಅಮ್ಮ, ಆ ತರಕಾರಿಯವಳು ಏನೋ ಹಾಡು ಹೇಳ್ತಿದ್ಲು, ನೀನ್ ಗಮನಿಸ್ತೇನೆ ಅಮ್ಮ. ಅಯ್ಯೋ ಮರಾಯ್ತಿ, ನಾನು ಈ ತಲೆ ಬಿಸಿಲಿ ಆ ತರಕಾರಿಯವಳ ಮೇಲೆ ಬಾಯಿಗೆ ಬಂದಂಗೆ ರೇಗಾಡ್ಬಿಟ್ಟೆ. ಅವಳು ಏನ್ ಬಾಯಿ ಬಡ್ಕಂತಿದ್ಲು ಅಂತ ಒಂಚೂರು ಕಿವಿ ಕಡ್ಲಿಲ್ಲ ಕಣವ ಪುಟ್ಟಿ. ನನ್ನ ತಲೆ ಬಿಸಿ ನನ್ನ ಮೊಮ್ಮಗಳು ಕಳೆದೋಗಿದ್ದಾಳೆ ಅನ್ನೋ ತಲೆ ಬಿಸಿಲಿ ಯಾರು ಏನ್ ಹೇಳಿದ್ದು ನನಗೆ ಕೇಳಿಸ್ತಿಲ್ಲ. ಅಮ್ಮ, ಆ ಬುಟ್ಟಿ ಒಳಗಡೆ ಒಂದ್ ಪಾಪು ಇತ್ತು, ಗಮನಿಸ್ತೇನೆ ಅಮ್ಮ. ಪಾಪುನ ಕಣೆ ಅಮ್ಮ, ತರಕಾರಿ ಮಾರ್ತಿದ್ವು ಅಮ್ಮ. ಒಂದ್ ಮಗುನ ಬುಟ್ಟಿ ಒಳಗಡೆ ಕೂರಿಸ್ಕೊಂಡು ತರಕಾರಿ ಮಾರ್ತಿತ್ತು ಕಣೆ ಅಮ್ಮ. ನೋಡ್ ಕಲ್ತ್ಕ. ಮಗುನ ಎಲ್ಲೂ ಒಂಟಿ ಬಿಡ್ದಲೆ ತರಕಾರಿ ಬುಟ್ಟಿಲೇ ಹೊತ್ಕೊಂಡು ತಿರುಗ್ತಿದ್ದಾಳವಮ್ಮ, ಮಗ ಎಲ್ಲಿ ಕಳೆದೋಗುತ್ತೆ ಅಂತ. ಅಯ್ಯೋ ಹಂಗಲ್ಲ ಕಣೆ ಅಮ್ಮ, ಆ ಪಾಪು ಯಾಕೋ ನೋಡಕ್ಕೆ ನಮ್ ಚುಪ್ಪಿ ಪಾಪು ತರ ಮಾತ್ರ ಇರ್ಲಿಲ್ಲ ಕಣವ ಪುಟ್ಟಿ. ಸುಮ್ನಿರು, ನೀನ್ ದುಃಖದ ಕಣ್ಣಿಗೆ ಯಾವ ಮಗುನ್ ನೋಡಿದ್ರು ಅದು ಚುಪ್ಪಿ ಪಾಪು ತರನೇ ಕಾಣ್ತಿದೆ. ನಾನ್ ಬುಟ್ಟಿ ಕಡೆ ಒಂಚೂರು ಕಣ್ಣ ಹಾಯಿಸ್ದೆ, ಆ ಮಗ ಒಳ್ಳೆ ಜಗಿದೆ ಕಣವ ಪುಟ್ಟಿ. ನಮ್ ಚುಪ್ಪಿ ಪಾಪು ತರ ಇಲ್ವೇ ಇಲ್ಲ, ಸುಮ್ನಿರು. ಮಕ್ಕದ್ ತುಂಬಾ ಮಸಿ, ಒಳ್ಳೆ ಕರ್ರಗ್ ತಲೆ ಕೂದ್ಲು. ನಮ್ ಚುಪ್ಪಿ ಪಾಪು ಒಳ್ಳೆ ಹೀರೋಯಿನ್ ಇದ್ದಂಗಿದೆ. ಈ ಪಾಪು ಎಲ್ಲಿ, ನಮ್ ಚುಪ್ಪಿ ಪಾಪು ಎಲ್ಲಿ, ಒಂಚೂರು ಹೋಲಿಕೆ ಇಲ್ಲ. ಹಂಗಲ್ಲ ಕಣೆ ಅಮ್ಮ, ಅದೊಂಥರ ಫೀಲ್ ಇತ್ತು ನನಗೆ, ಅದು ಚುಪ್ಪಿ ಪಾಪುನೇ ಇರ್ಬೋದೇನೋ ಅಂತ. ಅಮ್ಮ, ಯಾಕೋ ಆ ಪಾಪು ನಮ್ ಚುಪ್ಪಿ ಪಾಪುನೇ ಇರ್ಬೋದು ಅನ್ನಿಸ್ತಿದೆ ಕಣೆ ಅಮ್ಮ. ಈ ತರಕಾರಿ ಮಾರವಳು ನಮ್ಮನೆ ಹತ್ರ ತರಕಾರಿ ಮಾರಕ್ ಬಂದಾಗ ಮಗುನ್ ನೋಡಿ ಬುಟ್ಟಿಗೆ ತುಂಬ್ಕೊಂಡ್ ಬಂದಿದ್ದಾಳ, ಏನ್ ಕತೆ ಗೊತ್ತಾಗ್ತಿಲ್ಲ ಕಣೆ ಅಮ್ಮ. ಇವಳೆ ಯಾಕೋ ನಮ್ಮ ಮಗುನ ಕತ್ಕೊಂಡ್ ಬಂದಿದ್ದಾಳೆ ಅಂತ ಕಾಣುತ್ತೆ. ಹೌದೇನವ ಪುಟಿ, ಆದ್ರೆ ಮಗ ನೋಡಕ್ಕೆ ಚುಪ್ಪಿ ಪಾಪು ತರನೇ ಇರ್ಲಿಲ್ವಲ್ಲೇ. ಅಮ್ಮ, ಈಗಿನ ಕಾಲದಲ್ಲಿ ಮೇಕಪ್ ಹಚ್ಚಿ ಹೆಂಗಿರೋರ್ನ ಹೆಂಗೆಂಗೋ ಮಾಡ್ಬೋದು. ಮಸಿಗಿಸಿ ಎಲ್ಲ ಹಚ್ಚಿ ಚೆನ್ನಾಗಿರೋ ಮಗುನ ಈ ತರ ಕಾಣೋ ತರ ಮಾಡಕ್ಕಾಗಲ್ವೇನೆ ಅಮ್ಮ. ಯವಿ 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 ಯವಿ, ಹೌದ್ ಕಣೆ ಪುಟಿ, ಮಾಡ್ಬೋದು. ಅಯ್ಯೋ ನನ್ ತಲೆಗೆ ಹೊರವತ್ತೋಗ ಆ ಮಗುನ್ ನೋಡಿ ನಮ್ಮ ಮಗು ಅಂತ ನಾನ್ ಗುರ್ತಿಸ್ಲೇ ಇಲ್ವಲ್ಲೇ. ನಡಿ ಅದ್ ನಮ್ಮ ಮಗುನ ಅಲ್ವಾ ಅಂತ ಫಸ್ಟ್ ನಿಜ ತಿಳ್ಕೊಳ್ಳೋಣ. ಹ್ಞೂ ಕಣೆ ಅಮ್ಮ, ಅದು ಚುಪ್ಪಿ ಪಾಪು ಆಗ್ದಲೇನೂ ಇರ್ಬೋದು, ಆದ್ರೆ ಕಣ್ಣಿಗೆ ಯಾಕೋ ಆ ಮಗು ಬಿದ್ದು ಅದು ನಮ್ಮ ಪಾಪುನೇ ಇರ್ಬೋದು ಅಂತ ನನಗೆ ಫೀಲ್ ಬಂದಿದೆ. ಹಂಗಾಗಿ ಒಂದ್ಸಲ ಚೆಕ್ ಮಾಡೋಣ ಕಣೆ ಅಮ್ಮ. ನಡಿಯೇ ಆ ತರಕಾರಿ ಮಾರೋಳನ್ನ ಚೇಸ್ ಮಾಡೋಣ. ಅಯ್ಯ ಇವಳು ಹೊಡಿಯ ಇಲ್ಲೇ ತರಕಾರಿ ಮಾರ್ಕೊಂಡ್ ನಿಂತಿದ್ಲು, ಅದೆಲ್ಲಿ ಹೋದ್ಲೆ ಪುಟಿ. ಅಮ್ಮ, ಇವಾಗ ತರಕಾರಿ ಮಾರೋಳನ್ನ ಹೆಂಗೆ ಹುಡ್ಕೋದು? ಬೇಡ ಕಣವ ಪುಟಿ, ತರಕಾರಿ ಮಾರೋಳನ್ನ ಹುಡ್ಕಣ. ನಮ್ ಚುಪ್ಪಿ ಪಾಪುನ ಹುಡ್ಕಣ. ಇವಾಗ ಒಂದು ಹಿಂಟ್ ಸಿಕ್ಕಿದೆಯಲ್ಲ ನಮ್ಮ ಪಾಪು ಎಲ್ಲಿರ್ಬೋದು ಅಂತ. ಇವಾಗಲೇ ಬರ ಊರಲ್ಲಿ ಎಲ್ಲ ತರಕಾರಿ ಮಾರೋರ್ ಮನೆಗೂ ಹೋಗಿ ಹುಡುಕಿ ತಡ್ಕಿ ನಮ್ ಚುಪ್ಪಿ ಪಾಪುನ ಕರ್ಕ ಬರೋಣ ಕಣವ ಪುಟಿ. ನಡಿ ಹೋಗೋಣ. ಸರಿ, ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಚುಪ್ಪಿ ಪಾಪುನ ಯಾವುದೋ ತರಕಾರಿ ಮಾರೋಳೆ ಕದ್ದಿರ್ಬೋದು ಅಂತ ಅನುಮಾನ ಬಂದಿದೆ. ಇವಾಗಲೇ ಎಲ್ಲ ಕಡೆ ಹೋಗಿ ನಮ್ಮ ಪಾಪುನ ಹುಡುಕ್ತೀವಿ. ಬೇಗ ನೀವುಗಳು ಕೂಡ ಪ್ರೇ ಮಾಡಿ ನಮ್ಮ ಚುಪ್ಪಿ ಪಾಪು ಬೇಗ ನಮ್ಮ ಕೈಗೆ ಸಿಗಲಿ ಅಂತ. ಹಾಗೆ ಎಲ್ಲರೂ ನಮ್ಮ ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಎಲ್ಲರೂ ಅಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಒತ್ತಿ. ವಿಡಿಯೋ ಅಪ್ಲೋಡ್ ಆದ ಕೂಡಲೇ ಟನ್ ಅಂತ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು.